ಇಲ್ಲಿ ರೆಡಿ, ಅಲ್ಲಿ ರೆಡಿ ಆಗೈತಿ. ಆದ್ರೆ ಅದು ಯಾವಾಗ ಕರೆಕ್ಟ್ ಆಕೈತಿ ಅಂದ್ರ ಅದೇ ಅದ ಅಲ್ಲಿ ಹಂಗ ಆಗೋಣ, ಇಲ್ಲಿ ಹಿಂಗಾಕತಿ. ಆದ್ರ ಬೇರೆ ಬೇರೆ ಕಡೆಯಿಂದ ಏನೇನೋ ಬರಾಕತ್ತೇವ. ನಿಮ್ಮೊಂದು ನೀ ಮುಂದು ನಡ್ದತಿ, ಕಸಿ ಬಿಸಿ ನಡ್ದತಿ. ಹೊಸದಾಗಿ ಬಂದು ನಮ್ಮ ಹೆಣ್ಮಕ್ಳ ತಾಯಿನ ಬಾವಂತಾರಿಲ್ಲ, ಹೊಸದಾಗಿ ಹೆಣ್ಮಕ್ಳಿಗೆ ಗಂಡಸರು ಹೇಳೋಣ ಆಕಿ ಪಾಪ ದೊಡ್ಡದ ಹಚ್ಕೋತಾಳ. ಹೌದಲ್ಲ? ಹೌದಲ್ರಿಪ್ಪ? ನೀವು ಒಟ್ಟ ಏನ್ರಿಪ್ಪ ಅಕ್ಕರ ಹೆಸರೇನಂದ್ರ ಹೇ ಇದು ಹಂಗಾಗೈತಿ. ಗೊತ್ತಿಲ್ಲ ನಿಮ್ಗ? ಇದು ಎಲ್ಲೆಲ್ಲ ನಡಿಯಾಕತ್ತೈತಿ. ನೀವ್ ಎಲ್ಲೆಲ್ಲ ತಾಂಡಗತ್ತೆ ತಿಳ್ಕೊಬೇಡ್ರಿ, ಎಲ್ಲಾ ಗಡಬಡಿ ಬಿದ್ದೈತಿ. ಆದ್ರೆ ಇನ್ನೊಂದು ನಿಮಗೆ ಗೊತ್ತಿರ್ಲಿ, ಮಣ್ಣಿನ ಜೈವಾಗಲಿ ಅಂತಂತ ಹೋರಾಟ ಮತ್ ಉಲ್ಟಾ ಹಿಡ್ದೈತಿ. ಹಂಗೈತಪ್ಪ ಇದು. ಯಾಕೆ ಹಂಗೈತಿ ಕೇಳಾಕೈತಿರ? ಏನ್ ಹೇಳ್ತಾರೋ ಇಲ್ರಿ, ನಿಮ್ ಮಾತ್ ನಾವು ಪಕ್ಕ ಗೊತ್ತಾಗಿದ್ದಿಲ್ಲ. ಆ ಕಾರ್ಖಾನೆ ಮಾಲಕ್ ಏನ್ ಬೋರ್ಡ್ ಹಚ್ಚಾರಲ್ಲ, ಒಟ್ಟ ನಾವು ಬಾಳಿನ ಹಾಳಾಗ್ಲಿಕ್ಕತ್ತಾರ ಅವ್ರಿಗೆ. ಈಗ ಒಟ್ಟು ಮಾತು ಅದಕ್ಕೆ ಎಲ್ಲಾ ಕಡೆ ಅನಿವಾರ್ಯ. ಮೊದಲ ಭಾಗದ ಹೋರಾಟದ ಒಂದು ವ್ಯತ್ಯಾಸ ಏನಂದ್ರೆ, ಒಟ್ಟು ರಾಜ್ಯದ ಕಬ್ಬು ಬೆಳೆಗಾರರ ಸರಿಯಾದಂತ ದರ ಸಿಗಬೇಕು ಅನ್ನೋದೊಂದೇ ಗುರಿ. ಇಲ್ಲಿ ಆ ಜಿಲ್ಲೆ, ಈ ಜಿಲ್ಲೆ, ಆ ಕಾರ್ಖಾನೆ, ಈ ಕಾರ್ಖಾನೆ ಏನೂ ಇಲ್ಲ. ಒಟ್ಟು ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಖಾನೆ ಮಾಲೀಕರು ಈ ಕಬ್ಬು ಬೆಳೆಗಾರರಿಗೆ ಸರಿಯಾದಂತ ದರ ಕೊಡಬೇಕನ್ನೋ ಒಂದೇ ಗುರಿ ಇರ್ತತಿ. ಅದಕ್ಕೆ ತಾವೆಲ್ಲ ರೈತರು ಈಗೇನ್ ರೆಡಿ ಆಗಿದಾರ, ಈಗ ರೆಡಿ ಆಗಿದ. ಇನ್ನು ನಮ್ಮ ನಾಯಕತ್ವಕ್ಕೆ ಅವ್ರು ಹೇಳ್ಬೇಕಲ್ಲ, ಅವ್ರು ಹೇಳ್ಬೇಕಲ್ರಿ, ಹಿಂದಿನವ್ರ ಹೇಳ್ಬೇಕಲ್ರಿ, ನಮ್ಮ ಮುಖಂಡರಲ್ಲ, ಮುಖಂಡರು ಹೇಳ್ಬೇಕಾಗತ್ತೆ. ಅದಕ್ಕೆ ಈಗ ಅವ್ರು ಏನ್ ಹೇಳ್ತಾರೋ ಒಂದು ಅದನ್ನ 20 ನಿಮಿಷ ಕಾಯ್ಬೇಕು. ಒಂದು 10 ನಿಮಿಷ ಬಾಳಿಸ್ತಿಲ್ಲ. ಏನ್ ಹೇಳ್ತೀರಿಪ್ಪ ಕಮಿಟಿ ಇಲ್ಲಿ ದೊಡ್ಡಪ್ಪ? ಒಂದು 10 ನಿಮಿಷ ಇಲ್ಲ ಹೇಳ್ತೀವಿ. ನಾವೆಲ್ಲ ಈಗ ನಾಯಕರನ್ನ ಕೇಳೋದ್ರೆ ಅದೇನು ಸುದ್ದಿ ಅಂತ ಹೇಳ್ತಾರ, ಅದ್ರ ಸುದ್ದಿ ಹೇಳ್ತಕ್ಕ ಒಂದು 10 ನಿಮಿಷ ದೊಡ್ಡಪ್ಪನ ಅಲ್ಲಿ ಒಂದು 2 ನಿಮಿಷ ಈಗ ಹೋಗಲ್ಲ ಸುರೇಶ. ಈಗ 10 ನಿಮಿಷ ಟೈಮ್ ಸ್ವಲ್ಪ ಇಲ್ಲೇ ಮುಖಂಡ್ರೆ ಹೇಳ್ತಾರೆ. ಇಲ್ಲಿ ಮುಖಂಡ್ರೆ ಹೋಗ್ಯಾರ, ಒಂದು 10 ನಿಮಿಷ ಹೇಳ್ತಾರೆ. ಏನು ಅದಕ್ಕೆ 1 ನಿಮಿಷ ಸಮಾಧಾನ ಕೊಡ್ರಿ. ಅದಕ್ಕೆ ಅಡ್ಡಾಡಬಾರ್ದು, ಎಲ್ಲಿ ಆಗ್ತಿರ್ತಾರೆ ರೈತ ನೋಡುವ. ಇದೇನ್ ಹೇಳ್ಬೇಕು ಅಂದ್ರ ಮುಖಂಡ್ರು ಹೇಳ್ತಾರ. ಈಗ ಎಲ್ಲರೂ 1 ನಿಮಿಷ ಸಮಾಧಾನ, ಒಂದು 10 ನಿಮಿಷ